ಸೊ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ TFK ಕ್ಯಾಂಪಿಂಗ್. ಸೊ ಇವತ್ತು ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಆ್ಯಂಡ್ ನಾವು ಬಂದಿದ್ದೀವಿ ಓಮ್ ಬೀಚ್ಗೆ. ಸೊ ನೋಡ್ಬೋದು, ಇದು ಬಂದು ಓಮ್ ಬೀಚು, ಬೀಚ್ ಕ್ಯಾಂಪಿಂಗ್ ಮಾಡೋಕ್ಕೆ. ಸೊ ಈಗ ಟೈಮ್ ಬಂದು ಬೆಳಗ್ಗೆ 6 ಗಂಟೆ ಆಗ್ತಾಯಿದೆ, ಇನ್ನೂ ಸನ್ರೈಸ್ ಆಗಿಲ್ಲ. ಸೊ ಈಗ ಫಸ್ಟ್ ಬೀಚ್ ಹತ್ರ ಬಂದಿದ್ದೀವಿ ಕ್ಯಾಂಪಿಂಗ್ ಮಾಡೋಣ ಅಂತ. ಬನ್ನಿ ಗೈಸ್, ಈಗ ಫಸ್ಟು ಲೊಕೇಶನ್ ಹುಡ್ಕೋಣ, ನಂತರ ನಮ್ಮ ಕ್ಯಾಂಪಿಂಗ್ ಟೆಂಟ್ ಹಾಕೋಣ. ಸ್ಲಿಪ್ರಿ ರೋಡ್. ಇಲ್ಲಿ ಕಲ್ಲುಗಳಿದ್ದಾವೆ. ಸೊ ಆ ಕಲ್ಲುಗಳ ಮೇಲೆ ಹೋಗಬಾರ್ದಂತ ಇದು ವಾರ್ನಿಂಗ್ ಕೊಟ್ಟಿದ್ದಾರೆ. ಬಿಕಾಸ್ ಯಾಕಂದರೆ ಅಲ್ಲಿ ಫುಲ್ ಸ್ಲಿಪ್ರಿ ಆಗುತ್ತೆ ಅಂತ. ಇಲ್ಲಿ ನಾವು ಲೊಕೇಶನ್ ಹುಡ್ಕಕ್ಕೆ ಹೋದ್ವಿ, ಆದರೆ ಇಲ್ಲಿ ಲೊಕೇಶನ್ ಸಿಗ್ತಾಯಿಲ್ಲ. ಓಕೆ ಗೈಸ್, ಅಲೆಗಳಂತೂ ಸಖತ್ತಾಗಿದೆ. ಬೀಚ್ ಹತ್ರ ಟೆಂಟ್ ಪಿಚ್ ಮಾಡಿಬಿಟ್ಟು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಇದನ್ನು ಓಮ್ ಬೀಚ್ ಯಾಕೆ ಕರೀತಾರೆ ಅಂದರೆ, ಇದು ಓಮ್ ಶೇಪ್ ಆಕಾರದಲ್ಲಿದೆ. ಆ ರೀಸನಿಂದ ಇದಕ್ಕೆ ಓಮ್ ಬೀಚ್ ಅಂತಾರೆ. ಮಾರ್ನಿಂಗು, ಎಸ್ಪೆಷಲಿ ಲೈಕ್ ಮಾರ್ನಿಂಗ್ ಟೈಮ್ಸು ಬೀಚ್ ಹತ್ರ ಬಂದರೆ ಫುಲ್ ಪೀಸ್ಫುಲ್ ಆಗಿರುತ್ತೆ. ನಾವು ಅರ್ಲಿ ಮಾರ್ನಿಂಗ್ ಲೈಕ್ ನಮ್ಮ ಹೋಮ್ ಸ್ಟೇಯಿಂದ ಇಲ್ಲಿ ಬೀಚ್ ಹತ್ರ ಬರಬೇಕಂದ್ರೆ ಆಲ್ಮೋಸ್ಟ್ ಲೈಕ್ ನಿಯರ್ಲಿ 9 ಕಿಲೋಮೀಟರ್ಸ್ ಆಯಿತು, 9 to 10 ಕಿಲೋಮೀಟರ್ಸ್ ಆಯಿತು. ಬೈಕ್ ರೆಂಟ್ ಮಾಡಿದ್ವಿ. ನಾನು ಅಂದ್ಕೊಳ್ತಾ ಇದ್ದೀನಿ ಇಲ್ಲೇ ನಮ್ಮ ಟೆಂಟನ್ನು ಪಿಚ್ ಮಾಡೋಣ ಅಂತ. ಲೊಕೇಶನ್ ಸಿಕ್ಕಿದೆ.
ಸೊ ಗೈಸ್ ಟೆಂಟ್ ಪಿಚ್ ಮಾಡಿದ್ದಾಯಿತು. ಒನ್ ಆಫ್ ದ ಬ್ಯೂಟಿಫುಲ್ ಫೀಲಿಂಗ್, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ನಾವಂತೂ. ಓಕೆ, ಓಕೆ ಗೈಸ್, ಮಾರ್ನಿಂಗು ಕಂಪ್ಲೀಟ್ಲಿ ಪೀಸ್ಫುಲ್ ಆಗಿದೆ. ಎಸ್ಪೆಷಲಿ ಬೀಚ್ ಹತ್ರ ಸಕ್ಕತ್ತಾಗಿದೆ, ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ನಾವಂತೂ.
ಸೊ ಈಗ ನಮ್ಮ ಕ್ಯಾಂಪಿಂಗ್ ಮಾಡಿದ್ದಾಯಿತು. ಈಗ ಫಸ್ಟು ಟೆಂಟ್ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಫಸ್ಟು ಬೀಚ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಬೀಚ್ ಎಕ್ಸ್ಪ್ಲೋರ್ ಮಾಡೋಣ. ಈ ಬೀಚ್ ವ್ಲಾಗ್ಸ್ ಎಲ್ಲ ನನ್ನದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿದೆ TFK ವ್ಲಾಗ್ಸ್ ಅಂತ, ಅಲ್ಲಿ ಬರುತ್ತೆ. ಅಲ್ಲಿ ನೀವು ನೋಡ್ಬೋದು. ಈಗ ಫೈನಲಿ ಈಗ ನಾವು ಕ್ಯಾಂಪಿಂಗ್ ಮಾಡಿದ್ದಾಯಿತು. ಇಲ್ಲಿ ಈಗ ನಾವು ಬೀಚ್ ಎಕ್ಸ್ಪ್ಲೋರ್ ಮಾಡೋಣ. ಓಮ್ ಬೀಚು ನೀವು ನೋಡ್ಬೋದು. ಈ ಬೀಚ್ ಕಂಪ್ಲೀಟಾಗಿ ಓಮ್ ಆಕಾರದಲ್ಲಿದೆ. ಆ ರೀಸನ್ನಿಂದ ಇದಕ್ಕೆ ಓಮ್ ಬೀಚ್ ಅಂತಾರೆ. ಒನ್ ಆಫ್ ದ ಬ್ಯೂಟಿಫುಲ್ ಬೀಚ್. ಅಷ್ಟು ಜನ ಇರಲ್ಲ, ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಬೋದು. ಎಸ್ಪೆಷಲಿ ಲೈಕ್ ಅರ್ಲಿ ಮಾರ್ನಿಂಗು 7 o'clock ಹಾಗೆ ಬಂದುಬಿಟ್ರೆ ಜನ ಇರಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನಾವು ಒಬ್ಬರೇ ಅಲ್ಲ, ಇನ್ನೂ ಬೇರೆ ಬೇರೆಯವರು ಕೂಡ ಕ್ಯಾಂಪಿಂಗ್ ಮಾಡ್ತಾಯಿದ್ದಾರೆ. ನೋಡ್ಬೋದು, ತೋರಿಸ್ತೀನಿ. ಇಲ್ಲಿ ಟೆಂಟ್ ಹಾಕಿಬಿಟ್ಟು ಕ್ಯಾಂಪಿಂಗ್ ಮಾಡ್ತಾ ಇರೋದು ಫಾರಿನರ್ಸು. ಗೈಸ್, ನಾವು ಹತ್ತಿರ ಹೋಗ್ಬಿಟ್ಟು ನೋಡಿದಾಗ ಟೆಂಟ್ ಸ್ವಲ್ಪ ಅಲ್ಲಾಡ್ತಿತ್ತು, ಆದರೆ ಅಲ್ಲಿ ನೋಡಿದ್ರೆ ಅಶ್ಲೀಲ ಕೆಲಸ ನಡೀತಾ ಇತ್ತು. ಆ ರೀಸನ್ನಿಂದ ನಾವು ಕ್ಯಾಮ್ರಾ ಶೂಟ್ ಮಾಡಲಿಲ್ಲ, ನಾವು ಬೇರೆ ಕಡೆ ಹೊಟ್ಟೋದ್ವಿ. ಬಟ್ ಏನಂದರೆ ಇಲ್ಲಿ ಮಾರ್ನಿಂಗು ಫ್ಯಾಮ್ಲೀಸು ಟೂರಿಸ್ಟ್ ಎಲ್ಲ ಬರ್ತಾರೆ. ಇವರು ಇಂಥ ಕೆಲಸ ಮಾಡಿದ್ರೆ ಜನರಿಗೆ ನಿಜ ಅಸಹ್ಯ ಆಗುತ್ತೆ. ಬೀಚ್ ವಾಕ್ ಮಾಡಿದ್ದಾಯಿತು, ಸೂಪರ್ ಆಗಿತ್ತು. ಆ್ಯಂಡ್ ಮತ್ತೆ ಏನಂದರೆ ಕ್ಯಾಂಪಿಂಗ್ ಮಾಡಿದ್ದಾಯಿತು, ಎಕ್ಸ್ಪ್ಲೋರ್ ಮಾಡಿದ್ದಾಯಿತು. ಸೊ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.